ಗುರುಜಿ ವೀಕ್ಷಕರೇ, ಜೂನ್ ತಿಂಗಳಿನಲ್ಲಿ ಗುರು ಬದಲಾವಣೆ. ಹೌದು, ಈ ಜೂನ್ ತಿಂಗಳಿನಲ್ಲಿ ಗುರು ಬದಲಾವಣೆ ಆಗುವುದರಿಂದ ಕೆಲವೊಂದು ರಾಶಿಗಳಿಗೆ ಗುರುಬಲದ ಪ್ರಭಾವ ಬೀರುತ್ತೆ. ಗುರುಬಲದ ಕಾರಣ ಮದುವೆ, ಸಂತಾನ ಹಾಗೆ ಸಂಸಾರದ ಯೋಗ ಪ್ರಾಪ್ತಿ ಆಗ್ತದೆ ಈ ಅದೃಷ್ಟವಂತ ರಾಶಿಗಳಿಗೆ. ಹಾಗಂದಮೇಲೆ ಆ ಅದೃಷ್ಟವಂತ ರಾಶಿಗಳು ಯಾವುವು? 2026ನೇ ಇಸ್ವಿಯಲ್ಲಿ ಜೂನ್ ತಿಂಗಳಿನಲ್ಲಿ ಗುರುಬಲ ಪಡೆಯುವಂಥ ರಾಶಿಗಳು ಯಾವುವು? ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ. ಗುರುಬಲ ಎಂದರೇನು? ಪ್ರಥಮವಾಗಿ ನೋಡಿ, ಗುರುಬಲದಿಂದ ಕಂಕಣ ಭಾಗ್ಯ ಕೂಡಿ ಬರುತ್ತೆ, ಆರೋಗ್ಯದ ಸಮಸ್ಯೆ ದೂರ ಆಗುತ್ತೆ, ಸಂತಾನ ಪ್ರಾಪ್ತಿ ಆಗ್ತದೆ, ಸಾಂಸಾರಿಕ ಸುಖ ಶಾಂತಿ ನೆಮ್ಮದಿ ಪಡೆಯುವಂತಹ ಪ್ರಭಾವವನ್ನು ನಾವು ಗುರುಬಲ ಅಂತ ಹೇಳ್ತೀವಿ. ಯಾರ ಜಾತಕದಲ್ಲಿ ಗುರುಬಲ ಇದೆಯೋ ಅವರು ಅದೃಷ್ಟವಂತರಾಗಿರ್ತಾರೆ, ಇದಂತೂ ಸತ್ಯ ತಿಳ್ಕೊಂಬಿಡಿ. ಅಂತಹ ಗುರುಬಲ ಪಡೆಯುವಂತಹ ರಾಶಿಗಳು 5 ರಾಶಿಗಳಾಗಿರ್ತವೆ. ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಇರುವಂಥದ್ದು ಆಸೆ ಆಕಾಂಕ್ಷೆಗಳು ಯಾವುವು? ಮದುವೆ, ಸಂತಾನ, ಆರೋಗ್ಯ, ಕುಟುಂಬ ಚೆನ್ನಾಗಿರಬೇಕು. ಜಾತಕದಲ್ಲಿ ಮದುವೆ, ಸಂತಾನ, ಆರೋಗ್ಯ, ಕುಟುಂಬದ ಫಲ ಕೊಡುವಂಥದ್ದು ಗುರುಬಲ ಚೆನ್ನಾಗಿದ್ದರೆ ಅವರ ಅದೃಷ್ಟನೇ ಚೇಂಜ್ ಆಗಿರುತ್ತೆ. ಮತ್ತು ಆ ವ್ಯಕ್ತಿಗೆ ಎಲ್ಲೂ ಹೋದರೂ ಕೂಡ ಸೋಲಿರೋದಿಲ್ಲ, ವೈಭೋಗದ ಜೀವನ ನಡೆಸ್ತಾರೆ ಗುರುಬಲ ಇದ್ದವರು ಜಾತಕದಲ್ಲಿ. ಹಾಗಾದ್ಮೇಲೆ ಈ 2026ನೇ ಇಸ್ವಿ ಜೂನ್ ತಿಂಗಳಿನ 1ನೇ ತಾರೀಕಿನಿಂದ 2ನೇ ತಾರೀಕಿನ ಬೆಳಗ್ಗೆ ಗುರುವಿನ ಬದಲಾವಣೆ ಆಗುತ್ತೆ. ಹೇಗೆ? ಮಿಥುನ ರಾಶಿಯಿಂದ ಗುರು ಕರ್ಕಾಟಕ ರಾಶಿಗೆ ಬದಲಾವಣೆ ಆಗ್ತಾನೆ, ಸಂಚಾರ ಮಾಡ್ತಾನೆ. ಮಿಥುನದಿಂದ ಕರ್ಕಾಟಕ ರಾಶಿಗೆ ಬದಲಾವಣೆ ಆದಾಗ ಗುರುಬಲದ ಪ್ರಭಾವವನ್ನು ಪಡೆಯುವಂಥ ರಾಶಿಗಳು ಯಾವುವು ಅಂದರೆ, ಪ್ರಥಮವಾಗಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಗೆ ಸಪ್ತಮದ ಸ್ಥಾನದ ಮೇಲೆ ಗುರುವಿನ ದೃಷ್ಟಿ ನೇರವಾಗಿ ಬೀಳುತ್ತೆ. ಉಚ್ಚ ಗುರುವಿನ ದೃಷ್ಟಿ ಸಪ್ತಮದ ಸ್ಥಾನದ ಮೇಲೆ ಬಿದ್ದಾಗ ಕರ್ಕಾಟಕ ರಾಶಿಗೆ ಗುರುಬಲದ ಉಪಯೋಗ ಶುರು ಆಗುತ್ತೆ. ಆ ಗುರುಬಲದ ಉಪಯೋಗದಿಂದ ಪ್ರಥಮವಾಗಿ ಅವರು ಪಡೆಯುವಂಥ ಲಾಭ ವಿವಾಹ ಯೋಗ. ವರ್ಷಾನುಗಟ್ಟಲೆಯಿಂದ ಕಂಕಣ ದೋಷಕ್ಕೆ ಒಳಗಾಗಿ ನರಳುತ್ತಾ ಇದ್ದರೆ ವಿವಾಹ ಯೋಗ ಕೂಡಿ ಬರ್ತದೆ. ಯಾರಿಗೆ? ಕರ್ಕಾಟಕ ರಾಶಿಯವರಿಗೆ ಈ ವರ್ಷದಲ್ಲಿ ಅದೃಷ್ಟದ ಯೋಗ ಗುರುವಿನ ಪ್ರಭಾವದಿಂದ. ಇನ್ನು 2ನೇದಾಗಿ ವೃಷಭ ರಾಶಿಯವರಿಗೆ ಗುರುವಿನ ದೃಷ್ಟಿ 7ನೇ ಮನೆಯ ಮೇಲೆ ಬೀಳುವುದರಿಂದ ದೂರಾದ ವೃಷಭ ರಾಶಿಯ ದಂಪತಿಗಳು ಒಂದಾಗುತ್ತೀರಿ, ಸಾಂಸಾರಿಕ ಕಲಹ ದೂರ ಆಗುತ್ತೆ, ಕುಟುಂಬದ ಸಮಸ್ಯೆ ದೂರ ಆಗುತ್ತೆ, ಆದಷ್ಟು ಬೇಗ ವಿವಾಹ ಯೋಗ ಕೂಡಿ ಬರ್ತದೆ ವೃಷಭ ರಾಶಿಯವರಿಗೂ ಕೂಡ ಗುರುವಿನ ಪ್ರಭಾವದಿಂದ. ಇನ್ನು 3ನೇ ರಾಶಿ ಮೀನ ರಾಶಿಯವರಿಗೆ ಗುರುಬಲ ಹೆಚ್ಚಾಗ್ತದೆ. ಗುರುಬಲದ ಪ್ರಭಾವದಿಂದ ಸಂದಿಗ್ಧ ಮತ್ತು ಒತ್ತಡದ ಪರಿಸ್ಥಿತಿಗಳನ್ನ ನೀವು ನಿಭಾಯಿಸ್ಬೋದು. ಹಾಗೆ ರಾಜಿ ಸಂಧಾನಗಳ ಮುಖಾಂತರ ಸಮಸ್ಯೆಗಳಿಗೆ ಪರಿಹಾರ ತಗೋಬೋದು. ಕೋರ್ಟ್ ಕಚೇರಿ ವ್ಯಾಜ್ಯಗಳು, ಪಿತ್ರಾರ್ಜಿತ ಆಸ್ತಿಗಳಲ್ಲಿ ತೊಂದರೆ ತಾಪತ್ರೆಗಳಿದ್ದರೆ ಈ ವರ್ಷದಲ್ಲಿ ಪರಿಹಾರ ಸಿಗುತ್ತೆ ಮೀನ ರಾಶಿಯವರಿಗೆ. ಇನ್ನು ಮಕರ ರಾಶಿಯವರಿಗಂತೂ ಆರೋಗ್ಯದ ಭಾಗ್ಯ ಒದಗಿ ಬರುತ್ತೆ ಗುರುಬಲದ ಕಾರಣ. ಅನಾರೋಗ್ಯ ಪೀಡಿತರಾಗಿ ವರ್ಷಾನುಗಟ್ಟಲೆಯಿಂದ ರೋಗ ರುಜಿನಿಗೆ ತುತ್ತಾಗಿದ್ದರೆ ಮಕರ ರಾಶಿಯವರು ಈ ವರ್ಷದಲ್ಲಿ ಚೇತರಿಕೆ ಆಗ್ತದೆ. ಗುರುಬಲದಿಂದ ಆ ಕಾಯಿಲೆಯೇ ಪರಿಹಾರ ಆಗಿ ಹೋಗುತ್ತೆ. ಹಾಗಂದ ಮೇಲೆ 4ನೇದಾಗಿ ಸಿಗುವಂಥದ್ದು ತುಲಾ ರಾಶಿಯವರಿಗೆ. ತುಲಾ ಮತ್ತು ಮೇಷರಾಶಿಯವರಿಗೆ ಗುರುಬಲದ ಪ್ರಭಾವದಿಂದ ಸಂತಾನ ಭಾಗ್ಯ ಒದಗಿ ಬರುತ್ತೆ. 10-15 ವರ್ಷಗಳಾದರೂ ಕೂಡ ಸಂತಾನ ಭಾಗ್ಯ ಇಲ್ಲದೆ ತುಲಾ ಮತ್ತು ಮೇಷರಾಶಿಯವರು ನರಳುತ್ತಾ ಇದ್ದರೆ ಈ ವರ್ಷದಲ್ಲಿ ಬರುವಂತಹ ಗುರುಬಲದ ಕಾರಣ ಸಂತಾನ ಪ್ರಾಪ್ತಿ ಆಗೋದು ಗ್ಯಾರಂಟಿ. ಹಾಗಂದಮೇಲೆ ಜಾತಕದಲ್ಲಿ ಗುರು ಹೀನನಾಗಿದ್ದರೆ, ಗುರುವಿನ ಪ್ರಭಾವ ಕಡಿಮೆ ಇದ್ದರೆ ಗುರು ಶಾಂತಿ ಮಾಡಿಸ್ಕೋಬೇಕು. ಅದರಲ್ಲೂ ಕೂಡ ಯಾರಾದರೂ ಜಾತಕದಲ್ಲಿ, ನಿಮ್ಮ ಜಾತಕಗಳಲ್ಲಿ ಹೇಳ್ತೀನಿ, ಗುರು ಏನಾದರೂ 3ನೇ ಮನೆಯಲ್ಲಿ, 6ನೇ ಮನೆಯಲ್ಲಿ, 8 ಹಾಗೂ 12ನೇ ಮನೆಯಲ್ಲಿ ತಟಸ್ಥವಾಗಿ ನಿಂತಿದ್ದರೆ, ಸ್ಥಿರವಾಗಿದ್ದರೆ ಆ ಜಾಗದಲ್ಲಿ ನಿಮಗೆ ಗುರು ಶಾಂತಿ ಮಾಡಿಸ್ಕೋಬೇಕು. ಗುರುದೋಷ ಇದೆ ಅಂತ ಅರ್ಥ. ಗುರು ಶಾಂತಿ ಮಾಡಿಸ್ಕೊಂಡು ಇರುವಂಥ ಸಮಸ್ಯೆಗಳಿಗೆ ಪರಿಹಾರ ತಗೋಬೋದು. ನಿಮ್ಮ ಅದೃಷ್ಟ ಬದಲಾವಣೆ ಆಗ್ತದೆ. ಈ ವರ್ಷದಲ್ಲಿ ಗುರುವಿನ ಪ್ರಭಾವದಿಂದ ಗುರುಬಲ ಪಡೆಯುವಂಥ ರಾಶಿಗಳು ತಾಳ್ಮೆ, ಸಹನೆ, ಸಂಯಮದಿಂದ, ಸೂಕ್ಷ್ಮವಾಗಿ ಯೋಚನಾಶೀಲತೆಯಿಂದ ನಿಮ್ಮ ಜೀವನ ನೀವು ನಡೆಸ್ಕೊಂಡು ಹೋದರೆ ನೀವು ಅದೃಷ್ಟವಂತರಾಗೋದ್ರಲ್ಲಿ 2 ಮಾತಿಲ್ಲ. ಹಾಗೆ SR ಕನ್ನಡ TV ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಬಿಡ್ತಾ ಇರ್ತೀವಿ. ರಾಶಿ ನಕ್ಷತ್ರಗಳ ಬಗ್ಗೆ, ತಂತ್ರ ಮಂತ್ರಗಳ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಿಮ್ಮ ಜಾತಕನ ವಿಮರ್ಶೆ ಮಾಡಿ ಪರಿಹಾರ ಕೊಡ್ತೀವಿ ವೀಕ್ಷಕರೇ. ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರ್ತದೆ, ಕಾಲ್ ಮಾಡ್ಬೋದು, ಭೇಟಿ ಕೂಡ ಮಾಡ್ಬೋದು. ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ, ವಿಮರ್ಶೆ ಮಾಡಿ ಪರಿಹಾರ ತಿಳಿಸ್ತೇವೆ. ನಮಸ್ಕಾರ ವೀಕ್ಷಕರೇ. ಸರ್ವೇ ಜನರು ಸುಖಿನೋ ಭವಂತು.